ಹಾಲೆಲೂಯ. ನಾವು ಬೇಗ ಬೇಗ ದೇವರ ವಾಕ್ಯದ ಕಡೆಗೆ ಹೋಗ್ಬಿಡೋಣ. ಸತ್ಯವೇದ ಹೇಳ್ತದೆ, 7ನೇ ದಿನ ದೇವರ ದಿನ, ಆರಾಧನೆಯ ದಿನ, ಸಬ್ಬತ್ ದಿನದ ಒಡೆಯ ಯೇಸು ಕ್ರಿಸ್ತ ಅಂತ ಸತ್ಯವೇದ ಹೇಳ್ತದೆ. 7ನೇ ದಿನ ಆರಾಧನೆಯ ದಿನ, ದೇವರನ್ನ ಘನಪಡಿಸುವಂತ ದಿನ, ಅವನೆಲ್ಲ ಉಪಕಾರಗಳನ್ನು ಸ್ಮರಿಸಿ ಅವನನ್ನು ಮಹಿಮೆ ಪಡಿಸುವಂತ ಒಂದು ದಿನ. ದೇವರ ವಾಕ್ಯ ಹೇಳ್ತದೆ, ಈ ದಿನದ ಒಡೆಯ ಯೇಸು ಕ್ರಿಸ್ತನು ಅಂತ ಬರೆಯಲ್ಪಟ್ಟಿದೆ. ಯೇಸು ಕ್ರಿಸ್ತನ ಬಳಿಗೆ ಯಾರೇ ಬಂದುವುದಾದ್ರೂ ಅವ್ರ ಹೃದಯವನ್ನು ನೋಡುವಂತ ದೇವರು ಅವರಿಗೆ ಬಿಡುಗಡೆಯನ್ನ ಅನುಗ್ರಹಿಸೋದಕ್ಕೆ ಅವನು ಶಕ್ತನಾಗಿದ್ದಾನೆ. ಪ್ರೀತಿಯ ಸಹೋದರ ಸಹೋದರಿಯೇ, ಮತ್ತಾಯ 12:8 ದೇವರ ವಾಕ್ಯ ಹೇಳ್ತದೆ, ಮನುಷ್ಯ ಕುಮಾರನು ಸಬ್ಬತ್ ದಿನದ ಒಡೆಯನಾಗಿದ್ದಾನೆ ಅಂತ. 2ನೇ ಅಧ್ಯಾಯ 2ನೇ ಅರಸು 5ನೇ ಅಧ್ಯಾಯ 1ರಿಂದ ನಾವು ನೋಡಿಕೊಂಡು ಬರುವಾಗ ಇಲ್ಲಿ ಸತ್ಯವೇದ ಹೇಳ್ತದೆ, ಅರಾಮ್ಯರ ಅರಸನಿಗೆ ನಾಮಾನ್ ಅಂತ ಒಬ್ಬ ಸೇನಾಪತಿ ಇದ್ದಾನಂತೆ. ಆ ಸೇನಾಧಿಪತಿ ಈ ರಾಜನಿಗೆ ಅದೃಷ್ಟವಂತ. ಅವನೇನ್ ಕೆಲಸ ಮಾಡಿದ್ರು ಅವನ್ ಸಕ್ಸಸ್ ಆಗ್ತಾ ಇತ್ತಂತೆ. ಯುದ್ಧಕ್ಕೆ ಹೋಗುವಾಗೆಲ್ಲ ಅವನಿಗೆ ಜಯ ಸಿಗ್ತಾ ಇತ್ತು. ಅವನ್ ಮಾಡುವ ಎಲ್ಲಾ ಕೆಲಸದಲ್ಲಿ ಜಯ ಸಿಗ್ತಾ ಇತ್ತು. ಅವನು ಹೇಳುವಂತ ಕಾರ್ಯಗಳಲ್ಲಿ ಜಯ ಸಿಗ್ತಾ ಇತ್ತು. ಇವನೊಂಥರ ಈ ರಾಜನಿಗೆ ಅದೃಷ್ಟವಂತನಾಗಿದ್ದ. ಆದ್ರೆ ಸತ್ಯವೇದ ಹೇಳ್ತದೆ, ಇವನನ್ನ ರಾಜ ಏನ್ ಮಾಡ್ತಾ ಇದ್ದ ಅಂದ್ರೆ, ಪರಾಕ್ರಮಶಾಲಿ ಅಂತ, ಅದೃಷ್ಟವಂತ ಅಂತ ಅವನನ್ನ ಬಹಳ ಘನಪಡಿಸ್ತಾ ಇದ್ದ. ಆದ್ರೆ ಸತ್ಯವೇದ ಹೇಳಿದ ಪ್ರಕಾರ ಈ ನಾಮಾನ್ ರಾಜನಿಗೆ ಅದೃಷ್ಟವಂತನಾಗಿದ್ರು ಸಹ, ಪರಾಕ್ರಮಶಾಲಿಯಾಗಿದ್ರು ಸಹ, ಇವನ ಒಂದು ಶರೀರದಲ್ಲಿ ಒಂದು ರೋಗ, ಅದು ತೊನ್ನು ಹಿಡಿಯಲ್ಪಟ್ಟಂತ ರೋಗ. ಈ ರೋಗದ ನಿಮಿತ್ತವಾಗಿ ಅವನಿಗೆ ಬಹಳ ಚಿಂತೆ ಇತ್ತು, ಅವನಿಗೆ ಬಹಳ ನೋವಿತ್ತು. ಆದ್ರೆ ದೇವರ ವಾಕ್ಯ ಹೇಳ್ತದೆ, ಅರಾಮ್ಯರು ಒಂದು ಸಾರಿ ಇಸ್ರಾಯೇಲರ ಮೇಲೆ ಯುದ್ಧ ಮಾಡಿ ಸುಲಿಗೆ ಮಾಡಿಕೊಂಡು ಎಲ್ಲರನ್ನ ಸೆರೆ ಹಿಡಿಯಲ್ಪಟ್ಟು ಅವರ ದೇಶಕ್ಕೆ ಕೊಂಡು ಬಂದಾಗ ಅದರಲ್ಲಿ ಒಂದು ಚಿಕ್ಕ ಒಂದು ಪ್ರಾಯದ ಹುಡುಗಿ ಅರಾಮ್ಯರ ಹೆಂಡತಿಗೆ, ಅರಸನ ಹೆಂಡತಿಗೆ ಅವಳು ಕೆಲಸದವಳಾಗಿ ಅವರ ಮನೆಯಲ್ಲಿ ಈ ರಾಜ ನೇಮಕ ಮಾಡಿದಂತೆ. ಇಸ್ರಾಯೇಲರ ಮಗಳು ಅರಾಮ್ಯರ ಮನೆಗೆ, ಅರಸನ ಮನೆಗೆ ಕೆಲಸದವಳಾಗಿ ಬಂದಾಗ ನಾಮಾನನನ್ನ ಕಂಡಂತ ಈಕೆ ಆ ರಾಣಿಗೆ ಒಂದು ಮಾತು ಹೇಳ್ತಾಳೆ, ಅಮ್ಮ, ಈ ನಾಮಾನನಿಗೆ ಬಂದಿರುವಂತ ಈ ಒಂದು ಕುಷ್ಠರೋಗ, ಈ ಒಂದು ತೊನ್ನು ರೋಗ ನನ್ನ ಊರಿನಲ್ಲಿ, ನನ್ನ ರಾಜ್ಯದಲ್ಲಿ ಒಬ್ಬ ಪ್ರವಾದಿ ಇದ್ದಾನೆ. ಆ ಪ್ರವಾದಿಯ ಬಳಿಗೆ ಏನಾದರೂ ಇವನು ಹೋಗೋದಾದ್ರೆ, ಇವನು ಕೇಳಿಕೊಳ್ಳೋದಾದ್ರೆ ಅಲ್ಲಿ ದೇವರು ನಿಜವಾಗಲೂ ಈತನಿಗೆ ಬಿಡುಗಡೆಯನ್ನ ಕೊಡುತ್ತಾನೆ ಅಂತ ನಾಮಾನನ ಹೆಂಡತಿಯಗೆ ಆ ಕೆಲಸದವಳು ಹೇಳುವಂತ ಸಂದರ್ಭದಲ್ಲಿ ದೇವರ ವಾಕ್ಯ ಹೇಳ್ತದೆ, ಅವಳು ಹೇಳಲ್ಪಟ್ಟ ಮಾತು ಅವರ ಹೆಂಡತಿಯ ಒಳಗೆ ಹೋದ ನಿಮಿತ್ತವಾಗಿ ಆಕೆಗೆ ಒಂದೇ ನಿರೀಕ್ಷೆ, ನನ್ನ ಗಂಡನನ್ನ ನಾನು ಒಂದು ವೇಳೆ ಆ ಊರಿಗೆ ಆತನ ಬಳಿಗೆ ಕಳಿಸುವುದಾದರೆ ಒಳ್ಳೇದಾಗುತ್ತಾ ಅಂತ ತಿಳಿಯಲ್ಪಟ್ಟವಳಾಗಿ ನಾಮಾನನಿಗೆ ಪ್ರೇರೇಪಿಸುತ್ತಾಳೆ, ನೀನು ಆ ವ್ಯಕ್ತಿಯನ್ನ ಸಂಧಿಸು. ಸತ್ಯವೇದ ಹೇಳ್ತದೆ, ನಾಮಾನ್ ಅರಸನ ಬಳಿಯಲ್ಲಿ ಬಂದು ತನ್ನ ಹೃದಯದ ವಿಜ್ಞಾಪನೆಯನ್ನ ಅವನು ಸಮರ್ಪಣೆ ಮಾಡುವಾಗ ದೇವರ ವಾಕ್ಯ ಹೇಳ್ತದೆ, ಅರಾಮ್ಯರ ಅರಸನು ಒಂದು ಪತ್ರವನ್ನು ಬರೆದು ಇಸ್ರಾಯೇಲರ ಅರಸನಿಗೆ ಅವನು ಕೊಡುವಾಗ ಸತ್ಯವೇದ ಹೇಳ್ತದೆ, ಈ ಪತ್ರವನ್ನ ಓದಲ್ಪಟ್ಟಂತ ಇಸ್ರಾಯೇಲರ ಅರಸನು ಅದನ್ನ ನೋಡಿ ಹೃದಯವನ್ನ ಎಂಬಂತೆ ತನ್ನ ಬಟ್ಟೆಗಳನ್ನ ಹರಕೊಂಡವನಾಗಿ ದುಃಖಕ್ಕೆ ಒಳಗಾಗಿದ್ದಾನೆ, ಚಿಂತೆಗೆ ಒಳಗಾಗಿದ್ದಾನೆ, ಭಯಕ್ಕೆ ಒಳಗಾಗಿದ್ದಾನೆ. ಅವನು ಅಳೋದು, ಅವನು ಗೋಳಾಡೋದು, ಅವನು ಬಟ್ಟೆ ಹರ್ಕೊಂಡಿರುವಂಥದ್ದು
ಒಬ್ಬ ಪ್ರವಾದಿ ಇದ್ದಾನೆ, ಆತನ ಹೆಸರು ಎಲೀಷಾ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, ಸಬ್ಬತ್ ದಿನದ ಒಡೆಯನು ಸಬ್ಬತ್ ದಿನ ಆಗಲಿ ಇನ್ನೊಂದು ದಿನ ಆಗಲಿ ನಂಬಿ ಬರುವುದಾದರೆ ಅವರ ಸಮಸ್ಯೆಗಳನ್ನ ಅವನು ಬಗೆಹರಿಸೋದಿಕ್ಕೆ, ಅದನ್ನು ತೆಗೆದುಹಾಕೋದಿಕ್ಕೆ, ಅದನ್ನು ಗುಣಪಡಿಸೋದಕ್ಕೆ, ಅವರನ್ನು ಬಿಡಿಸೋದಿಕ್ಕೆ ನನ್ನ ಯೇಸು ಶಕ್ತನಾಗಿದ್ದಾನೆ. ಎಷ್ಟು ಜನ ಆಮೇಲೆ ಹೇಳ್ತೀರಾ? ನೀವು ನಂಬೋದಾದ್ರೆ ನೀವು ಯಾವುದೇ ಬಾಧೆಯಿಂದ ಬಂದ್ರು ನಮ್ಮ ದೇವರನ್ನು ಸಾಧ್ಯ ಮಾಡ್ಲಿಕ್ಕಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಪ್ರಿಯ ಸಹೋದರ ಸಹೋದರಿಯೇ, ನಾಮಾನನು ಅರಸನ ಸನ್ನಿಧಿಗೆ ಹೋಗಿ ಇಸ್ರಾಯೇಲರ ದೇಶದ ಹುಡುಗಿಯ ಹೇಳಿದನ್ನು ತಿಳಿಸಲು ನೀನು ಅಲ್ಲಿಗೆ ಹೋಗಿ ಬಾ. ಈ ಪತ್ರವನ್ನ ಓದಿದಂತ ಇಸ್ರಾಯೇಲರ ಅರಸ ಏನ್ ಮಾಡ್ತಾ ಇದ್ದಾನೆ? ಆ ಪತ್ರವನ್ನ ಓದಿದ ಕೂಡಲೇ ಅವನಿಗೆ ಒಂದೇ ಶಾಕ್. ಅಯ್ಯೋ, ಅರಾಮ್ಯರ ಅರಸನು ನನ್ನನ್ನು ಬೇಕಂತಲೇ ಯುದ್ಧ ಮಾಡೋಕೆ, ಸೋಲಿಸೋದಿಕ್ಕೆ, ನಿರ್ನಾಮ ಮಾಡೋದಕ್ಕೆ, ಅಪಜಯ ಪಡಿಸೋದಿಕ್ಕೆ, ನನಗೆ ಅವಮಾನ ಪಡಿಸೋದಿಕ್ಕೆ, ನನ್ನನ್ನು ಸೋಲಿಸಿ ಸೆರೆಯಾಳಾಗಿ ಇಟ್ಟುಕೊಳ್ಳೋದಕ್ಕೆ ಈ ಪ್ಲಾನ್ ಮಾಡಿದಾನಲ್ಲ ಅಂತ ಅವನು ಬಟ್ಟೆಗಳನ್ನು ಹರಿಕೊಂಡು ಅಳುವಂತ ಸಂದರ್ಭ ದೇವರ ವಾಕ್ಯ ಹೇಳ್ತದೆ. ಈ ಸುದ್ದಿ ಎಲೀಷನ ಬಳಿಗೆ ಹೋದಾಗ, ಈ ಅಧ್ಯಯನ ನೀವು ಮನೆಗೆ ಹೋಗಿ ಧ್ಯಾನ ಮಾಡಿ ನೋಡ್ರಿ, ಸತ್ಯವೇದ ಹೇಳ್ತದೆ, ಎಲೀಷನ ಕಿವಿಗೆ ಇಸ್ರಾಯೇಲರ ಅರಸ ಭಯಗ್ರಾಂತನಾಗಿ ದುಃಖದಿಂದ ಬಟ್ಟೆನ ಹರ್ಕೊಂಡು ಅಳೋದನ್ನ ಅವನು ಕೇಳಿ ಒಬ್ಬ ದೂತನಿಗೆ ಕಳಿಸ್ತಾನೆ, ಹೋಗಿ ಅರಸನಿಗೆ ಹೇಳು, ಆ ಪತ್ರವನ್ನು ನೋಡಿ ಭಯ ಪಡೋದು ಬೇಡ, ಆ ವ್ಯಕ್ತಿಯನ್ನು ನೋಡಿ ಭಯ ಪಡುವುದು ಬೇಡ, ಯುದ್ಧಕ್ಕೆ ಬರುವಂತ ಅರಸನ ನೋಡಿ ಭಯ ಪಡುವುದು ಬೇಡ. ಯಾಕಂದ್ರೆ ಇಸ್ರಾಯೇಲರಲ್ಲಿ ಬಿಡುಗಡೆ ಮಾಡುವಂತ ದೇವರಿದ್ದಾನಲ್ಲ. ಒಂದು ಹಲ್ಲೆಲೂಯಾ. ಇಸ್ರಾಯೇಲರಲ್ಲಿ ಸಮಸ್ಯೆಗಳನ್ನ ಪರಿಹಾರ ಮಾಡುವಂತ ದೇವರಿದ್ದಾನಲ್ಲ, ವ್ಯಾಧಿಗಳನ್ನ ತೆಗೆಯುವಂತ ದೇವರಿದ್ದಾನಲ್ಲ, ಯುದ್ಧವನ್ನ ಜಯಿಸುವಂತ ದೇವರಿದ್ದಾನಲ್ಲ, ಅಪಜಯಕ್ಕೆ ಗುರಿಪಡಿಸಿದ ಜಯ ಕೊಡುವಂತ ದೇವರಿದ್ದಾನಲ್ಲ. ಒಂದು ಆಮೇನ್. ನೀವು ಹಲ್ಲೆಲೂಯಾ ಆಮೇನ್ ಹೇಳುವಾಗ ನೀವು ಓಡಿಸೋ ಕುದುರೆ ಕರೆಕ್ಟ್ ಆಗಿರುತ್ತೆ. ನಿಮ್ಮ ಕುದುರೆಗಳಿಗೆ ನೀವು ಹಲ್ಲೆಲೂಯಾ ಆಮೇನ್ ಕಲಿಸಿದ್ರ? ನನ್ನ ಜೊತೆ ಮಾತಾಡ್ರಿ, ನಾನು ಬೇಗ ಮುಗಿಸ್ತೀನಿ. ಎಷ್ಟು ಜನ ನಿಮ್ಮ ಕುದುರೆಗೆ ಹಲ್ಲೆಲೂಯಾ ಆಮೇನ್ ಕಲಿಸಿದ್ರ? ಒಬ್ಬ ರಾಜ ನನ್ನ ಕುದುರೆಗೆ ಹಲ್ಲೆಲೂಯಾ ಅಂದ್ರೆ ಕುದುರೆ ಓಡಬೇಕು, ಆಮೇನ್ ಅಂದ್ರೆ ಕುದುರೆ ನಿಲ್ಲಬೇಕು. ಇದ್ದೀರಾ? ಹಲ್ಲೆಲೂಯಾ ಅಂದ್ರೆ, ಆಮೇನ್ ಅಂದ್ರೆ, ಹಲ್ಲೆಲೂಯಾ ಅಂದ್ರೆ, ಆಮೇನ್ ಅಂದ್ರೆ. ಒಂದು ಸಲ ಇವನು ಓಡಿಸ್ಕೊಂಡು ಹೋಗ್ತಾ ಇದ್ದಾನೆ ಕಾಡಲ್ಲಿ. ಹೋಗ್ತಾ 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 ಇರುವಾಗ ಸಡನ್ ಆಗಿ ಒಂದು ದೊಡ್ಡ ಗುಂಡಿ ಬಂದುಬಿಡ್ತು. ಗುಂಡಿ ಅಂದ್ರೆ ಹಳ್ಳ. ನೋಡಿದ ಕೂಡಲೇ ರಾಜ ಹೇಳ್ತಾನೆ ಆಮೇನ್. ಕುದುರೆ ಒಳ್ಳೆ ಪಳಗಿತ್ತದು. ಆಮೇನ್ ಅಂದ ಕೂಡಲೇ ಸಡನ್ ಆಗಿ ಬ್ರೇಕ್ ಹಾಕ್ಬಿಡ್ತು ಕುದುರೆ. ಆ ಖುಷಿಗೆ ರಾಜ ಹಲ್ಲೆಲೂಯಾ ಅಂದ, ಎತ್ಕೊಂಡೋಗಿ ಗುಂಡಿಗೆ ಹಾಕ್ಬಿಡ್ತಂತೆ. ವಿಶ್ವಾಸಿಯೇ, ನೀನ್ ಯಾವಾಗ ಹಲ್ಲೆಲೂಯಾ ಸ್ತೋತ್ರ ಮಾಡಿ ಆಮೇನ್ ಅನ್ನೋದು ಕರೆಕ್ಟ್ ಆಗಿ ಹೇಳ್ತೀಯೋ, ನಮ್ಮ ದೇವರ ಬಲ ಬಂದಲ್ಲಿ ಬಿಡುಗಡೆ ಮಾಡ್ತದೆ. ಎಲೀಷಾ ಹೇಳ್ತಾನೆ, ರಾಜನಿಗೆ ಭಯ ಪಡಬೇಡ, ಇಸ್ರಾಯೇಲರ ಅರಸನು ಇಸ್ರಾಯೇಲರ ದೇವರು ನಮ್ಮ ಪರವಾಗಿದ್ದಾನೆ. ಅವನು ಯಾರೇ ಆಗಿರ್ಲಿ, ಎಂತವನೇ ಆಗಿರ್ಲಿ, ಎಂತ ವ್ಯಾಧಿನೇ ಆಗಿರ್ಲಿ, ದೇವರ ಸನ್ನಿಧಾನಕ್ಕೆ ಬರುವುದಾದರೆ ಅವರಿಗೆ ಚಾಲೆಂಜ್ ಆಗಿ ಹೇಳ್ರಿ, ನಮ್ಮ ದೇವರು ಜೀವಂತವಾಗಿದ್ದಾನೆ, ನಮ್ಮ ದೇವರು ಜೀವಿಸ್ತಾ ಇದ್ದಾನೆ. ಎಲೀಷಾ ಹೇಳ್ತಾನೆ, ರಾಜ ನಿನ್ ದೇವರು ಜೀವಂತವಾಗಿದ್ದಾನೆ, ನಿನ್ ರಾಜ್ಯದಲ್ಲಿ ಬಿಡುಗಡೆ ಮಾಡುವಂತ ಒಂದು ಪ್ರವಾದಿಯನ್ನ ದೇವರು ನಿನಗೋಸ್ಕರ ನೇಮಕ ಮಾಡಿಟ್ಟಿದ್ದಾನಲ್ಲ, ಆದ ಕಾರಣ ನೀನ್ ಭಯ ಪಡಬೇಡ. ಆ ರಾಜ ಯಾರನ್ನ ಕಳಿಸ್ತಾನೋ ಅವನನ್ನ ನೀನ್ ನನ್ನ ಬಳಿಗೆ ಕಳಿಸು. ಒಂದು ಹಲ್ಲೆಲೂಯಾ ಹೇಳ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನನ್ನ ಬಳಿಗೆ ಕಳಿಸು. ದೇವರ ವಾಕ್ಯ ಹೇಳ್ತದೆ, ನಾಮಾನ್ ಇಸ್ರಾಯೇಲರ ದೇಶಕ್ಕೆ ಬಂದು ಅಲ್ಲಿದ್ದಂತ ಎಲೀಷಾ ಎಂಬ ಪ್ರವಾದಿಯ ಬಳಿಗೆ ಬಂದು ನಿಂತುಕೊಂಡಾಗ ನೋಡಿ, ದೇವರ ವಾಕ್ಯ ಚರಿತ್ರೆ ಹೇಳ್ತದೆ, ನಾಮಾನ್ ಬರುವಾಗ ಬರಿಗೈಯಲ್ಲಿ ಬಂದಿಲ್ಲ, ಅಡ್ವಾನ್ಸ್ ಆಗಿ
ಉಡುಗೊರೆಗಳನ್ನು ಕೊಂಡು ತಂದಿದ್ದಾನೆ. ಅವನ ಕಾನ್ಫಿಡೆನ್ಸ್ ಏನಂದ್ರೆ, ಅವರ ಮನೆಯಲ್ಲಿ ಕೆಲಸ ಮಾಡುವಂತ ಆಕೆ ಹೇಳಿದ್ರಲ್ಲ, ನೀನ್ ನಮ್ಮ ಪ್ರವಾದಿಯ ಬಳಿಗೆ ಹೋದ್ರೆ ಇವತ್ತಿನವರೆಗೂ ವಾಸಿ ಆಗದೇ ಇರುವಂತ ನಿನ್ನ ರೋಗ, ಯಾವ ಡಾಕ್ಟರ್ ಗುಣ ಮಾಡದಂತ ಒಂದು ರೋಗ, ಈ ದೇಶದಲ್ಲಿ ಯಾರಿಂದಲೂ ಅಸಾಧ್ಯ ಮಾಡ್ಲಿಕ್ಕೆ ಆಗದಂತ ಒಂದು ರೋಗ ನನ್ನ ದೇಶದಲ್ಲಿ ನನ್ನ ದೇವರ ಪ್ರವಾದಿಯಾಗಿರುವಂತ ಎಲೀಷಾ ಅವನ ಬಳಿಗೆ ನೀನು ಹೋಗಿದ್ದೆ ಆದ್ರೆ, ಅವನ ಮಾತನ್ನ ಕೇಳಿದ್ದೆ ಆದ್ರೆ, ಅದನ್ನ ನಂಬುವುದೇ ಆದ್ರೆ, ಅದಕ್ಕೆ ವಿಧೇಯನಾಗುವುದಾದ್ರೆ, ಅದರಂತೆ ನೀನು ನಡೆಯುವುದಾದ್ರೆ, ನಾನು ನಂಬ್ತೇನೆ ನಿನ್ನ ರೋಗ ನಿನ್ ಕಣ್ರೆಪ್ಪೆ ಬಡಿಯೋದ್ರೊಳಗೆ ನನ್ನ ದೇವರಿಂದ ತೆಗೆಯೋದಕ್ಕೆ ಸಾಧ್ಯ. ಹಾಲೆಲೂಯ, ಹಾಲೆಲೂಯ. ನೀನ್ ನಂಬಿದ್ರೆ ನಿನಗೆ ದೇವರ ಮಹಿಮೆ ತೋರಿಸ್ತಾನೆ. ಪ್ರಿಯ ಸಹೋದರಿ, ಎಲೀಷನ ಹೇಳಿದಾಗ ಆ ನಾಮ ಎಲೀಷನ ಮುಂದೆ ನಿಂತ್ಕೊಳ್ತಾ ಇದ್ದಾನೆ. ನಿಂತ್ಕೊಂಡು ಅವ್ನು ಕೇಳ್ತಾನೆ, ಗುರುಗಳೇ ನಾನೇನ್ ಮಾಡ್ಬೇಕು ಈ ಚರ್ಮ ರೋಗ ಹೋಗೋದಿಕ್ಕೆ, ಈ ತೊನ್ನು ರೋಗ ಹೋಗೋದಿಕ್ಕೆ, ನನಗಿರುವಂತ ಈ ಪ್ರಾಬ್ಲಮ್ ಹೋಗೋದಿಕ್ಕೆ ನಾನೇನ್ ಮಾಡ್ಬೇಕು? ಪ್ರಿಯ ಸಹೋದರಿ, ವಿಧೇಯನಾಗಿ ಅವನು ಮಾತನಾಡುವಾಗ ಎಲೀಷನ್ ಹೇಳುವಂತದ್ದು ಒಂದೇ, ನೀನು ಹೋಗ್ಬೇಕು, ನೀರಲ್ಲಿ 7 ಸಲ ಮುಳುಗಬೇಕು, ಮುಳುಗಿ ಎದ್ದು ಬಾ, ಹೋಗು. ಈ ಮಾತನ್ನ ಕೇಳುವಾಗ ಈ ನಾಮಾನನಿಗೆ ಒಂದೇ ಕೋಪ, ಅಯ್ಯೋ ನನ್ನ ಊರಲ್ಲಿ, ನನ್ನ ರಾಜ್ಯದಲ್ಲಿ ರಾಜನ ಮುಂದೆ ನಾನು ಅದೃಷ್ಟವಂತ, ನಾನು ಪರಾಕ್ರಮಶಾಲಿ, ನಾನು ಯುದ್ಧಗಳನ್ನ ಗೆದ್ದಿದ್ದೀನಿ, ಯಾವ ಕೆಲಸ ನೋಡಿದ್ರು ಸಕ್ಸಸ್ ಆಗಿದೆ. ಆದ್ರೆ ಇವನು ಹೇಳುವಂತದ್ದು ಸಾಧಾರಣವಾಗಿದೆಯಲ್ಲ, ಜೋಕ್ ಆಗಿದೆಯಲ್ಲ, ನನ್ನ ಹುಚ್ಚ ಅಂತ ತಿಳ್ಕೊಂಡ್ಬಿಟ್ನ, ನನ್ನ ಏನಂತ ತಿಳ್ಕೊಂಡಿದ್ದಾನೆ. ಈ ರೀತಿಯಾಗಿ ನನ್ನನ್ನ ಇವರು ದೇಶಕ್ಕೆ ಕರೆಸಿ ಅವಮಾನ ಮಾಡ್ತಾ ಇದ್ದಾನ, ನಿಂದಿಸ್ತಾ ಇದ್ದಾನ, ಗೇಲಿ ಮಾಡ್ತಾ ಇದ್ದಾನ, ಅಪಹಾಸ್ಯ ಮಾಡ್ತಾ ಇದ್ದಾನ ಅಂತ ಎಲೀಷನ ವಿಷಯದಲ್ಲಿ ಆ ನಾಮಾನ್ ಕೊಂಡು ತಂದಂತ ಜನರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾಮಾನನ ಶಿಷ್ಯನ ಹೇಳ್ತಾನೆ, ಗುರುಗಳೇ ನಮ್ಮೂರಲ್ಲಿ ಈ ಊರಿಗಿಂತ ದೊಡ್ಡ ದೊಡ್ಡ ನದಿಗಳಿರಬಹುದು, ಹೊಳೆಗಳಿರಬಹುದು, ಮುಳುಗೋದಕ್ಕೆ ಜಾಗ ಬಹಳ ಇರಬಹುದು, ಆದರೂ ಒಬ್ಬ ವೈದ್ಯ ಔಷಧಿ ಕೊಟ್ಟಾಗ ಅವನ ಮಾತಿಗೆ ಅನುಗುಣವಾಗಿ ನಡೀತೀಯಲ್ಲ, ಅದೇ ಪ್ರಕಾರವಾಗಿಯೇ ಇವನು ಹೇಳುವಂತ ಮಾತನ್ನ ಶ್ರದ್ಧೆಯಿಂದ, ಭಯಭಕ್ತಿಯಿಂದ, ವಿಧೇಯತೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ, ನಿರೀಕ್ಷೆಯಿಂದ ಮಾಡಿದ್ರೆ ನಿನ್ ಗಂಟೆ ಏನು ಹೋಗುತ್ತೆ? ಹಲ್ಲೆಲೂಯ. ಆ ನಂಬಿಕೆಯ ಮಾತುಗಳು ನಾಮಾನನ ಶಿಷ್ಯನ್ ಹೇಳ್ತಾ ಇದ್ದಾನೆ. ಹೇಳಲ್ಪಟ್ಟ ನಿಮಿತ್ತವಾಗಿ ಆ ಮಾತಿಗೆ ಹೂಂಗೊಟ್ಟು, ಓ ದೇವರ ವಾಕ್ಯ ಹೇಳ್ತದೆ, ಯೋರ್ದಾನ್ ಒಳಗೆ ಹೋಗಿದ್ದಾರೆ, ಮುಳುಗ್ತಾ ಇದ್ದಾರೆ. 1 ಸಲ ಮುಳುಗಿದ್ರು ಯಾವ ಪ್ರಯೋಜನ ಆಗಿಲ್ಲ, 2 ಸಲ ಮುಳುಗಿದ್ರು ಯಾವ ಪ್ರಯೋಜನ ಆಗಿಲ್ಲ, 5 ಸಲ ಮುಳುಗಿದ್ರು ಯಾವ ಪ್ರಯೋಜನ ಆಗಿಲ್ಲ, 6 ಸಲ ಮುಳುಗಿದ್ರು ಯಾವ ಪ್ರಯೋಜನ ಆಗಿಲ್ಲ. ನಾಮಾನ್ ಅವನ ಶಿಷ್ಯನ ಕಡೆಗೆ ನೋಡ್ತಾ ಇದ್ದಾನೆ. ನೋಡಿ ಹೇಳ್ತಾನೆ, 6 ಸಲ ಮುಳುಗಿಬಿಟ್ಟೆ, ಇನ್ನೊಂದೇ ಸಲ ಇರೋದು. ಒಂದು ವೇಳೆ ಯಾವ ಪರಿಣಾಮನೂ ಆಗದೆ ಹೋದ್ರೆ ನಾನ್ ನಿನ್ನನ್ನು ಸುಮ್ಮನೆ ಬಿಡಲ್ಲ. ಆ ಮನೆಯಲ್ಲಿ ನನ್ನ ಕೆಲಸದ ಆಕೆ ಆಗಿದ್ದಾಳಲ್ಲ, ಆಕೆಯನ್ನು ನಾನು ಸುಮ್ಮನೆ ಬಿಡಲ್ಲ. ಈ ಪ್ರವಾದಿ ಅಂತ ಹೇಳಿದಾರಲ್ಲ, ಅವನನ್ನು ನಾನು ಸುಮ್ಮನೆ ಬಿಡಲ್ಲ. ಈ ರೀತಿಯಾಗಿ ಕೋಪವನ್ನು ವ್ಯಕ್ತಪಡಿಸಿಕೊಂಡು 7ನೇ ಸಾರಿ ಮುಳುಗುವಾಗ ದೇವರ ವಾಕ್ಯ ಹೇಳ್ತದೆ, ನನ್ನ ಮುಖವನ್ನು ಯಾರಾದ್ರೂ ನೋಡುವುದಾದ್ರೆ ಅವರ ಮುಖ ಲಜ್ಜೆಗೆಡೋದಿಲ್ಲ, ಅವರ ಮುಖ ಅಪಹಾಸ್ಯಕ್ಕೆ ಒಳಗಾಗೋದಿಲ್ಲ, ಅವರು ಸೋತು ಹೋಗೋದಿಲ್ಲ. ನಿಮ್ಮ ನಿರೀಕ್ಷೆ ಮೀರಿ ನಮ್ಮ ದೇವರು ಕೆಲಸ ಮಾಡ್ತಾನೆ. ಪ್ರಿಯ ಸಹೋದರಿಯೇ, ದಾವೀದ ಅದಕ್ಕೆ ಹೇಳ್ತಾನೆ, ದೇವರ ಮುಖವನ್ನು ಯಾರು ನೋಡಿದಾರೋ ಅವರ ಮುಖ ಪ್ರಕಾಶವಾಗುತ್ತೆ. ಎಲೀಷನ್ ಹೇಳ್ತಾನೆ, ನಿನ್ನ ದೇಶದಲ್ಲಿ ಬಿಡುಗಡೆ ಮಾಡುವಂತ ದೇವರಿದ್ದಾನೆ, ನಿನ್ನ ದೇಶದಲ್ಲಿ ಆರೋಗ್ಯ ಕೊಡುವ ದೇವರಿದ್ದಾನೆ, ವ್ಯಾಧಿ ತೆಗೆಯುವಂತ ದೇವರಿದ್ದಾನೆ, ದೆವ್ವ ಬಿಡಿಸುವಂತ ದೇವರಿದ್ದಾನೆ, ಸಮಸ್ಯೆ ಪರಿಹಾರ ಮಾಡುವ ದೇವರಿದ್ದಾನೆ. ನೀನು ಅದನ್ನ ಮೊದಲು ನಂಬೋ. ರಾಜನಿಗೆ ಎಲೀಷಾ ಬಲಪಡಿಸಿ ನಾಮಾನನ್ನು ಕರೆಸಿ ನಾಮಾನಿಗೆ ಹೇಳಿದಿಷ್ಟೇನೆ, ನೀನು ಹೋಗಿ 7 ಸಲ ಮುಳುಗಿ ಬಾ. ಪ್ರಿಯ ಸಹೋದರಿಯೇ, ಎಲ್ಲಾ ಡಿಸ್ಕಷನ್ ಆದ ಮೇಲೆ 7ನೇ ಸಲ ಮುಳುಗ್ತಾ ಇದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಸಬ್ಬತ್ ದಿನದ ಒಡೆಯನಾಗಿರುವಂತ ಯೇಸು ಅಸಾಧ್ಯವಾದ ಕಾರ್ಯವನ್ನ ಸಾಧ್ಯ ಮಾಡಿಬಿಡ್ತಾನೆ.
ಪ್ರಿಯ ಸಹೋದರಿಯೇ, 7ನೇ ಸಲ ಮುಳುಗಿ ಎದ್ದಂತ ಆ ನಾಮಾನನ ಆ ರೋಗ ಅವನ ಶರೀರದಲ್ಲಿ ಕಾಣ್ತಾ ಇಲ್ಲ. ಅವನಿಗೆ ಆಶ್ಚರ್ಯ. ಅವನ ಕಣ್ಣುಗಳು ಹುಡುಕಿದ್ರು ಅವನ ದೇಹದಲ್ಲಿ ಆ ಒಂದು ರೀತಿಯಾದ ರೋಗದ ಒಂದು ಯಾವುದೇ ರೀತಿಯಾದ ಕಾರ್ಯ ಕಾಣದೆ ಹೋದ ನಿಮಿತ್ತ ಅವನು ಸಂತೋಷದ ನಿಮಿತ್ತ ಕೃತಜ್ಞತೆಯನ್ನು ಸಲ್ಲಿಸುವುದಕ್ಕೋಸ್ಕರ ಎಲೀಷನ ಬಳಿಗೆ ಬಂದು ಅಡ್ಡ ಬಿದ್ದು, ಗುರುಗಳೇ, ನಿಮ್ಮ ಮಾತಿನ ಪ್ರಕಾರ ನನಗೆ ಆರೋಗ್ಯ ಬಂದಿದೆಯಲ್ಲ, ನನ್ನ ಕಾಯಿಲೆ ವಾಸಿಯಾಗಿದೆಯಲ್ಲ, ನನ್ನ ರೋಗ ನೀಗಿ ಹೋಗಿದೆಯಲ್ಲ, ನಿಮ್ಮ ದೇವರೇ ನಿಜವಾದ ದೇವರು. ಈ ವರ್ಡ್ಗೆ ನೀವು ಕಿರ್ಚಿ ಅಲ್ಲೇಲೂ ಹೇಳಬೇಕು. ನೀವು ಹೇಳೋದು ಯಾರಿಗೆ ಸಂತೋಷ? ಸೈತಾನ್ ಒಂದು ದಿನ ಅವ್ರ ಕಮಿಟಿ, ಅವ್ರ ಸಂಘಟನೆಯವ್ರನ್ನೆಲ್ಲ ಕರೆದು ಹೇಳಿದ್ನಂತೆ, ಇವತ್ತಿನ ಸ್ಪೆಷಲ್ ಮೀಟಿಂಗ್ ಹೇಗಾದ್ರೂ ಮಾಡಿ ಇವತ್ತು ಜನಗಳನ್ನ, ಯಾರು ಇನ್ನು ನನ್ನ ನಂಬಿಲ್ವೋ, ನನ್ನ ಕ್ಯಾರೆಕ್ಟರ್ಸ್ ಅವರ ಒಳಗೋಗಿಲ್ವೋ, ನನ್ನ ಗುಣದಾಗ ಯಾರು ನಡೀತಾ ಇಲ್ವೋ ಅವರನ್ನೆಲ್ಲ ನನ್ನ ಮಕ್ಕಳಾಗಿ ನೀವು ಮಾಡಬೇಕು. ಅದಕ್ಕೆ ಒಂದು ಕುಟ್ಟಿ ಪಿಚಾಚಿ ಹೇಳ್ತಂತೆ, ಗುರುಗಳೇ, ನಾವಿವತ್ತು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿದೀವಿ ಅಂದ್ರೆ, ಜನಗಳನ್ನ ಈಸಿಯಾಗಿ ಕರ್ಕೊಂಡು ಬರೋದಕ್ಕೆ ಫಿಲಂ ಟಾಕೀಸ್ ಹತ್ರ ಹೋಗೋದು ಬೇಡ, ಅವರೆಲ್ಲ ನಮ್ಮವ್ರೆ. ಅಲ್ಲಿ ಇಲ್ಲಿ ಕೂತವ್ರನ್ನ ಕರೆಯೋದು ಬೇಡ, ಅವರು ನಮ್ಮವ್ರೆ. ಮನೆಗಳಲ್ಲಿ ಹತ್ರ ಕರೆಯೋದು ಬೇಡ, ಅವರು ಆಲ್ರೆಡಿ ಜಗಳಗಳು ಮಾಡ್ಕೊಂಡು, ಕೋಪಿಸ್ಕೊಂಡು, ವೈಮನಸ್ಸು ಮಾಡ್ಕೊಂಡು, ಸಮಸ್ಯೆ ಮಾಡ್ಕೊಂಡು, ಗಂಡ ಹೆಂಡತಿ ಕಿತ್ತಾಡ್ಕೊಂಡು ಒಬ್ಬೊಬ್ರು ಒಂದೊಂದು ದಾರಿಲಿ ಓಡ್ತಾವ್ರೆ, ಅವರೆಲ್ಲ ನಮ್ಮವ್ರೆ. ನಾವೆಲ್ಲಿಗೆ ಹೋಗೋಣ ಹೇಳ್ರಿ? ನಾವು ಚರ್ಚ್ ಹತ್ರ ಹೋಗೋಣ, ಚರ್ಚ್ ಬಾಗಿಲಲ್ಲಿ ನಿಂತ್ಕೊಳ್ಳೋಣ. ಒಳಗಡೆ ಹೋದಾಗ ಅನ್ಯ ಭಾಷೆ, ಹೊರಗಡೆ ಬಂದಾಗ ಅನ್ಯಾಯದ ಭಾಷೆ. ಹೊರಗಡೆ ಇದ್ದಾಗ ಅನ್ಯ ಭಾಷೆ ಮಾತಾಡ್ತಾರೆ ಜನ, ಹೊರಗಡೆ ಬಂದ ಮೇಲೆ ಅನ್ಯಾಯದ ಭಾಷೆ ಮಾತಾಡ್ತಾರಲ್ಲ. ದೇವರ ಭಯ ಇಲ್ಲದವರಾಗಿ ನಡೀತಾ ಇದ್ದಾರಲ್ಲ, ದೇವರಿಗೆ ವಿಧೇಯರಾಗದೆ ನಡೀತಾ ಇದ್ದಾರಲ್ಲ, ದೇವರಿಗೆ ಕಿಂಚಿತ್ತಾದರೂ ವಿಶ್ವಾಸ ಇಲ್ಲದವರಾಗಿ ವಿಶ್ವಾಸಿಗಳು ನಡೀತಾ ಇದ್ದಾರಲ್ಲ, ಇನ್ನು ಯಾರೆಲ್ಲ ಸ್ಟ್ರಾಂಗ್ ಆಗಿ ಅಲ್ಲಿ ಕಾಣ್ತಾ ಇದಾರೆ ಒಳಗಡೆ, ಅವರನ್ನ ಹೊರಗೆ ಬಂದಾಗ ನಿನ್ನ ಕಡೆಗೆ ನಾವು ತಿರುಗಿಸಿಬಿಡ್ತೇವೆ. ಆಗ ಇನ್ನೊಂದು ದೆವ್ವ ಹೇಳ್ತಂತೆ, ಅಯ್ಯೋ ಹುಚ್ಚ, ಒಳಗಿರೋರೆಲ್ಲ ದೇವ್ರ ಮಕ್ಕಳು ಅನ್ಕೊಂಡಿದ್ಯಾ? ಒಳಗಿರೋರು ದೇವ್ರ ಮಕ್ಕಳಲ್ಲಪ್ಪ, ಒಳಗಿರೋರು ನನ್ನ ಮಕ್ಕಳೇನೆ. ದೇವರಿಗೆ ಡ್ರಾಮಾ ಮಾಡ್ತಾವ್ರು ಹೋಗಿ ಅಂತಾರೆ. ಒಳಗೆ ಬಂದಾಗ ಅನ್ಯ ಭಾಷೆ, ಹೊರಗೆ ಬಂದಾಗ ಅನ್ಯಾಯದ ಭಾಷೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಸಬ್ಬತ್ ದಿನದ ಒಡೆಯನು ಮೆಚ್ಚುವ ರೀತಿಯಲ್ಲಿ ನನ್ನ ಜೀವಿತ ಇದೆಯಾ? ಪಾಪವನ್ನು ಬಿಟ್ಟು ಪರಿವರ್ತನೆಗೊಂಡಂತ ನನ್ನ ಜೀವಿತ ಸಾಕ್ಷಿಯಾಗಿದೆಯಾ? ಅನ್ಯರ ಮಧ್ಯದಲ್ಲಿ ನಿನ್ನ ದೇವರು ಜೀವಂತವಾಗಿದ್ದಾನೆ ಅಂತ ಹೇಳುವಂತ ವೈರಾಗ್ಯದ ಜೀವಿತ ನಮ್ಮಲ್ಲಿದೆಯಾ? ಎಲೀಷನ್ ಎದೆ ತಟ್ಟಿ ಹೇಳ್ತಾನೆ, ನನ್ನ ದೇವರು ಜೀವಂತವಾಗಿ ನನ್ನನ್ನು ಇಟ್ಟಿದ್ದಾನೆ, ಅವನ ಬಳಿಗೆ ಯಾರೇ ಬರುವುದಾದರೂ ಅವರಿಗೆ ಬಿಡುಗಡೆ. ಹಲ್ಲೆಲೂಯ. ದೇವರ ವಾಕ್ಯ ಹೇಳ್ತದೆ, 38 ವರ್ಷಗಳ ಕಾಲ 38 ವರ್ಷಗಳ ಕಾಲ ಒಂದು ವ್ಯಾಧಿ ಹಿಡಿಯಲ್ಪಟ್ಟಂತ ಒಬ್ಬ ವ್ಯಕ್ತಿ ಬೆತಸ್ತಾ ಎಂಬ ಕೊಳದ ಬಳಿಯಲ್ಲಿ ಕೂತಿದ್ದಾನೆ. ಯೇಸು ಅವನ ಬಳಿಗೆ ಬಂದು ಒಂದು ಸ್ಟೇಟ್ಮೆಂಟ್ ಕೇಳ್ತಾನೆ, ನಿನಗೆ ಬಿಡುಗಡೆ ಆಗೋದಕ್ಕೆ ಮನಸ್ಸಿದ್ಯಾ? ಸ್ವಸ್ಥತೆ ಆಗೋದಕ್ಕೆ ಮನಸ್ಸಿದ್ಯಾ? ಕ್ಲಿಯರ್ ಆಗೋದಕ್ಕೆ ಮನಸ್ಸಿದ್ಯಾ? ಆರೋಗ್ಯ ಹೊಂದೋದಕ್ಕೆ ಮನಸ್ಸಿದ್ಯಾ? ನೀನು ಬಿಡುಗಡೆ ಆಗಿ ಹೋಗೋದಕ್ಕೆ ನಿನಗೆ ಮನಸ್ಸಿದ್ಯಾ ಅಂತ ಕೇಳುವಾಗ ಅವನು ಅಳುತ್ತಾ ಹೇಳ್ತಾನೆ, ಅಯ್ಯ, 38 ವರ್ಷಗಳಿಂದ ಈ ಕೊಳದ ಬಳಿಯಲ್ಲಿ ನಾನು ಕೂತಿದ್ದೀನಿ. ದೇವರ ವಾಕ್ಯ ಹೇಳ್ತದೆ, ಆ ಕೊಳದ ವಿಶೇಷತೆ ಏನಪ್ಪ? ಆ ಕೊಳದ ವಿಶೇಷತೆ ಏನ್? ಎಲ್ಲ ಕೊಳ ಇದ್ದಂಗೆ ಆ ಕೊಳ ಇಲ್ಲ. ಆ ಕೊಳದ ವಿಶೇಷತೆ, ನೀರು ಬರುವಾಗ ಯಾವ ವ್ಯಾಧಿಷ್ಠ ಆ ನೀರಿನ ಕೊಳದ ಒಳಗೆ ಇಳಿತಾನೋ ಅವನ ವ್ಯಾಧಿ ಗುಣ ಆಗುತ್ತಂತೆ.
ಅದು ನೀರು ಯಾವಾಗ ಬರುತ್ತೆ ಗೊತ್ತಾ? ದೇವದೂತ ಬಂದು ಆ ಕೊಳದ ಒಳಗೆ ನೀರನ್ನ ಉಕ್ಕಿಸುವಾಗ. ನಮ್ಮ ಏರಿಯಾಗಳಿಗೆ ನೀರು ಬರೋ ಟೈಮ್ ಯಾವುದು? ಯಾವ ಟೈಮಲ್ಲಿ ನೀರು ಬರುತ್ತೆ? ನಮ್ಗೆಲ್ಲರಿಗೂ ನಮ್ಮ ಏರಿಯಾದ ಟೈಮ್ ಗೊತ್ತು. ಆ ನೀರ್ ಮ್ಯಾನ್ ಬಂದಾಗ ಅವ್ನು ಬಿಡಕ್ ಬರ್ತಾನೆ ನೋಡ್ರಿ, ಅವ್ನು ಬಂದಾಗ ನಮ್ಗೆ ಗೊತ್ತಾಗುತ್ತೆ ಇವಾಗ ನೀರು ಬರುತ್ತೆ ಅಂತ. ಹೌದು ತಾನೆ? ಎಷ್ಟು ಅವ್ನು ಬರುವಾಗ ಸೈಕಲ್ ಹೊಡ್ಕೊಂಡು ಬಂದು ಆ ವಾಟರ್ ಟ್ಯಾಂಕ್ಗೆ ಸ್ವಿಚ್ ಹಾಕುವಾಗ ಆ ಏರಿಯಾದೆಲ್ಲ ಜನಗಳಿಗೂ ನೀರು ಬಂದು ಬಿಡ್ತದೆ. ನೋಡ್ರಿ, ಬೈಬಲ್ ಹೇಳ್ತದೆ, ಬಿಡುಗಡೆಗೋಸ್ಕರ, ಸ್ವಸ್ಥತೆಗೋಸ್ಕರ, ಆರೋಗ್ಯಕ್ಕೋಸ್ಕರ, ಸಮಸ್ಯೆಗಳಿಗೋಸ್ಕರ, ಬಿಡುಗಡೆಗಾಗಿ ಕಾಯಲ್ಪಟ್ಟಂತ ಜನಗಳು ರಾಶಿಯಾಗಿ ಬಂದು ನಿಂತಾಗ ದೇವದೂತನು ಬಂದು ಆ ಕೊಳದ ಒಳಗೆ ನೀರನ್ನ ಉಕ್ಕಿಸ್ತಾ ಇದ್ನಂತೆ. ಒಂದು ಅಲ್ಲೇಲು ಹೇಳಿ ಬ್ರದರ್, ಅಲ್ಲಿ ತಾನೇ ಉಕ್ಸಿದ್ರು, ಇಲ್ಲ ಉಕ್ಸಿದ್ರು. ಅವಾಗಿಂದ ಬರ್ತಾ ಇದ್ದೀನಿ ಬ್ರದರ್, ಏನೂ ಆಗಿಲ್ಲ ನನಗೆ. 38 ವರ್ಷದ ರೋಗ ಹೋಗಿದೆ ಅಂದ್ರೆ ನಿಮ್ಮಲ್ಲಿರತಕ್ಕ ರೋಗ ಹೋಗೋದಕ್ಕೆ ದೇವ್ರ ಶಕ್ತನಾಗಿದ್ದಾನೆ. 38 ವರ್ಷದ ರೋಗ ಅಲ್ಲ, 40 ವರ್ಷದ ರೋಗ ಅಲ್ಲ, 50 ವರ್ಷದ ರೋಗ ಅಲ್ಲ. ನೀನು ನಂಬೋದಾದ್ರೆ ಸ್ವಾಮಿ ನಿನಗೆ ಟೈಮೇ ಕೊಡೋದಿಲ್ಲ, ಆಗಲೇ ಬಿಡುಗಡೆ ಕೊಟ್ಬಿಡ್ತಾನೆ. ಅವನು ಹೇಳ್ತಾನೆ, 38 ವರ್ಷಗಳ ಕಾಲದಿಂದ ಈ ವ್ಯಾಧಿಯಿಂದ ಪೀಡಿತನಾಗಿ ಬಿದ್ದಿರವನ್ನ ನನ್ನನ್ನ ಆ ನೀರಿನ ಕೊಳದ ಒಳಗೆ ಇಳಿಸೋದಕ್ಕೆ ಯಾರು ಇಲ್ಲ. ಎಲ್ಲ ಸ್ವಾರ್ಥಿಗಳೇ, ಸ್ವಂತ ಯೋಚನೆ, ಪರರ ಹಿತ ಇಲ್ಲ, ಪರರ ಯೋಚನೆ ಇಲ್ಲ. ಸ್ನೇಹಿತ ಅಂದ್ರೆ ಗೊತ್ತಾ? ಸ್ನೇಹಿತನಿಗೆ ಅರ್ಥ ಏನ್ರಿ? ಒಬ್ಬನ ಹಿತವನ್ನ ಬಯಸೋನೆ ಸ್ನೇಹಿತ, ಒಬ್ಬನಿಗೆ ಒಳ್ಳೆಯದನ್ನ ಬಯಸೋನೆ ಸ್ನೇಹಿತ. ಅದಕ್ಕೆ ಯೇಸು ಹೇಳ್ತಾನೆ, ನಾನೇ ನಿಮ್ಮ ಸ್ನೇಹಿತ. ಹಲ್ಲೆಲೂಯಾ. ಪ್ರವಾದಿ ಹೇಳ್ತಾನೆ ರೆಮಿ 29:11, ನಿನ್ನ ವಿಷಯದಲ್ಲಿ ನಿಮ್ಮ ತಂದೆ ತಾಯಿ ಒಳ್ಳೆ ಯೋಚನೆ ಮಾಡ್ತಾ ಇಲ್ಲ, ಒಡೆ ಹುಟ್ಟಿದವರು ಒಳ್ಳೆ ಯೋಚನೆ ಮಾಡ್ತಾ ಇಲ್ಲ, ಅಕ್ಕಪಕ್ಕದವರು ಒಳ್ಳೆ ಯೋಚನೆ ಮಾಡ್ತಾ ಇಲ್ಲ, ಬಂಧುಗಳು ಒಳ್ಳೆ ಯೋಚನೆ ಮಾಡ್ತಾ ಇಲ್ಲ, ನನ್ನ ದೇವರಾದರೋ ವಚನ ಹೇಳ್ತದ್ರಿ, ನಿನ್ನ ವಿಷಯದಲ್ಲಿ ನನ್ನ ದೇವರು ಅಹಿತಕರವಾದ ಯೋಚನೆ ಅಲ್ಲ, ಹಿತಕರವಾದ ಯೋಚನೆ. ಕಾರಣ ಏನ್? ನನ್ನ ದೇವರು ನಿಮ್ಮನ್ನು ಸ್ನೇಹಿತರಾಗಿ ಕರೆದಿದ್ದ. ಪ್ರಿಯ ಸಹೋದರಿಯೇ, ಯೇಸು ಬಂದ್ರೆ ನಮಗೆ ಖಂಡಿತವಾಗಿಯೂ ನಿರೀಕ್ಷೆಗೆ ಮೀರಿ ಅವನು ಬಿಡುಗಡೆ ಕೊಟ್ಟು ಹೋಗೋದಕ್ಕೆ ಶಕ್ತನಾಗಿದ್ದ. ಅವನು ಹೇಳ್ತಾನೆ, 38 ವರ್ಷಗಳಿಂದ ಅಂದ್ರೆ ನಾನು ನೆನ್ಸ್ಕೊಳ್ತೀನಿ, ಅವನು 38 ವರ್ಷಗಳ ಕಾಲ ಆ ಕೊಳದ ಬಳಿಯಲ್ಲಿ ಬಂದು 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 ಬೇಸತ್ತು ಹೋಗದೆ, ನಿರೀಕ್ಷೆಯೊಂದಿಗೆ, ನಂಬಿಕೆಯೊಂದಿಗೆ, ಅಯ್ಯೋ ಇವತ್ಯಾರಾದ್ರೂ ನನ್ನನ್ನು ಇಳಿಸ್ತಾರ, ನನ್ನನ್ನು ಯಾರಾದ್ರೂ ಇವತ್ತು ಇಳಿಸ್ತಾರ, ನನಗೆ ಇವತ್ತು ಯಾರಾದ್ರೂ ಸ್ವಸ್ಥತೆ ಕೊಡಿಸ್ತಾರ, ನನಗೆ ಇವತ್ತು ಯಾರಾದ್ರೂ ಆರೋಗ್ಯ ಕೊಡಿಸ್ತಾರ, ನನ್ನನ್ನು ಯಾರು ಇಳಿಸ್ತಾರೆ ಈ ಕೊಳದ ಒಳಗೆ? ಆ ಕೊಳದಲ್ಲಿ ಇಳಿಸೋದಿಕ್ಕೇನೆ ನನ್ನನ್ನು ನಿನ್ನನ್ನು ದೇವ್ರ ತಾಯಿ ಗರ್ಭದಲ್ಲಿ ಆರಿಸ್ಕೊಂಡಿದ್ದ. ಹಲ್ಲೆಲೂಯಾ. ನನ್ನನ್ನು ನಿನ್ನನ್ನು ತಾಯಿಯ ಗರ್ಭದಲ್ಲಿ ಆರಿಸ್ಕೊಂಡಿರೋದು ಕಾರಣ ಏನ್? ಇನ್ನು ಅನೇಕರು ಇವತ್ತು ಆ ಕೊಳಗದಲ್ಲಿ ಇಳಿಯದಾಗೆ ಇರುವಂತ ಜನಗಳನ್ನು ಇಳಿಸುವುದಕ್ಕೋಸ್ಕರ ಪಾಪದಲ್ಲಿ, ಶಾಪದಲ್ಲಿ, ವ್ಯಾಧಿಯಲ್ಲಿ, ದೆವ್ವ ಪೀಡಿತರಾಗಿ ಬಂಧನಗಳಲ್ಲಿ ಸಿಕ್ಕಾಕೊಂಡು ಜೀವನ ಮಾಡಕ್ಕಾಗದೆ ನಾನು ಸತ್ತೋಗ್ಬೇಕಂತ ಇರುವಂತ ಜನಗಳ ಮಧ್ಯದಲ್ಲಿ ವಿಶ್ವಾಸಿಗಳಾಗಿ ತಾಯಿಯ ಗರ್ಭದಲ್ಲಿ ಆರಿಸಲ್ಪಟ್ಟಂತ ದೇವರು ಇಲ್ಲಿ ಬಂದು ಸುಮ್ಮನೆ ಹೋಗೋದಕ್ಕೆ ನಮ್ಮನ್ನು ದೇವರು ಕರೆದಿಲ್ಲ. ನೀವು ಹೋಗ್ರಿ, ಶುಭವಾರ್ತೆಯನ್ನು ಸಾರ್ರಿ, ಬೆಳಕಿನವರಾಗಿ ನಡೀರಿ, ಅನ್ಯ ಜನಗಳ ಮಧ್ಯದಲ್ಲಿ ನನ್ನ ಸಾಕ್ಷಿಗಳಾಗಿರಿ. ಹಲ್ಲೆಲೂಯಾ. ಪ್ರಿಯ ಸಹೋದರಿಯೇ, ದೇವರ ವಾಕ್ಯ ಹೇಳ್ತದೆ, ಯೇಸು ಕ್ರಿಸ್ತನ ಬಳಿಗೆ ಯಾರೇ ಬರೋದಾದ್ರೂ ನಮ್ಮ ದೇವರು ಸ್ವಸ್ಥತೆ ಮಾಡಲಿಕ್ಕೆ ಶಕ್ತನಾಗಿದ್ದಾನೆ. ಪ್ರವಾದಿ ಎಲೀಷನ್ ಹೇಳ್ತಾ ಇದ್ದಾನೆ, ರಾಜ ನೀನ್ ಭಯ ಪಡಬೇಡ, ನಿನ್ನ ಬಳಿಗೆ ಬಂದಂತವನನ್ನ, ನಿನ್ನ ದೇವರ ಭಕ್ತನಾಗಿರುವ, ನಿನ್ನ ದೇವರ ಪ್ರವಾದಿಯಾಗಿರುವ, ನಿನ್ನ ದೇವರು ನಿನ್ನ ರಾಜ್ಯದಲ್ಲಿ ಪ್ರವಾದನೆ ಹೇಳೋದಕ್ಕೆ, ಜನಗಳನ್ನ ಬಿಡಿಸೋದಕ್ಕೆ ಆರಿಸಲ್ಪಟ್ಟಿರುವಾಗ ಭಯ ಇಲ್ಲದವನಾಗಿ ನನ್ನ ಬಳಿಗೆ ಕಳಿಸು. ಪ್ರಿಯ ಸಹೋದರ ಸಹೋದರಿ, ನಾನು ಯೇಸು ಹೇಳ್ತಾನೆ,
ನೀನು ನಂಬಿದ್ರೆ ನಿನಗೆ ದೇವರ ಮಹಿಮೆ ಉಂಟಾಗುತ್ತೆ. ನೀನು ನಂಬಿದ್ರೆ ದೇವರ ಮಹಿಮೆನ ಕಾಣ್ತಿ. ಇವತ್ತು ನೀವು ಯಾರೇ ಆಗಿರ್ಬೋದು, ನಂಬೋದಾದ್ರೆ ದೇವರ ಮಹಿಮೆ ನಿಮ್ಮಲ್ಲಿ, ನಿಮ್ಮ ಮನೆಯಲ್ಲಿ ದೇವರು ಕಾರ್ಯ ಮಾಡಲಿಕ್ಕೆ ಶಕ್ತನಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. 38 ವರ್ಷದ ಆ ರೋಗಸ್ಥನನ್ನ, ಬಂಧನದಲ್ಲಿ ಸಿಕ್ಕಲ್ಪಟ್ಟ ರೋಗಸ್ಥನನ್ನ, ಬಿಡಿಸಕ್ ಆಗದಂತ ರೋಗಸ್ಥನನ್ನ ಆ ಕೊಳಗದ ಬಳಿ ಜನ ರಶ್ ಆಗಿದಾರಲ್ಲ, ವ್ಯಾಧಿಗಳನ್ನ ಬಿಡುಗಡೆ ಮಾಡುವುದಕ್ಕೋಸ್ಕರ ಆ ದೇವದೂತ ಯಾವಾಗ ಬಂದು ನೀರನ್ನ ಉಕ್ಕಿಸಿ ಹೋಗುವ ಕೂಡಲೇ ಜನ ಎದ್ದು ಬಿದ್ದು ಓಡೋಗಿ ಆ ಕೊಳಗದ ಒಳಗೆ ಬಿದ್ದು, ಆ ಕೊಳದಲ್ಲಿ ಬಿದ್ದು ಸ್ವಸ್ಥತೆ ಮಾಡಿಕೊಂಡು ವಾಪಸ್ ಬರ್ತಾ ಇದ್ದಾರೆ. ಈ ವ್ಯಕ್ತಿಯನ್ನ ಬಿಡಿಸೋದಕ್ಕೆ ಯಾರು ಇಲ್ಲದಂತ ಸಮಯದಲ್ಲಿ ದೇವರ ವಾಕ್ಯ ಹೇಳ್ತದೆ, ಮನುಷ್ಯನ ಮುಖವನ್ನ ನೋಡುವಾಗ ನಮ್ ದೇವರು ನಿಮ್ ಹೃದಯವನ್ನ ನೋಡ್ತಾನೆ. ಹಲ್ಲೆಲೂಯಾ. ಎಷ್ಟು ಜನ ಬಿಲೀವ್ ಮಾಡ್ತೀರ ನಮ್ಮ ದೇವ್ರ ಹೃದಯ ನೋಡ್ತಾ ಇದ್ದಾನೆ? ಎಷ್ಟು ಜನ ನಂಬ್ತೀರಾ ನಮ್ಮ ದೇವ್ರು ನಮ್ಮ ಹೃದಯ ನೋಡ್ತಾ ಇದ್ದಾನೆ ಅಂತ? ನಂಬಿಕೆ ಇದೆಯಾ ಈ ಗಳಿಗೆಯಲ್ಲಿ ನನ್ನ ದೇವ್ರ ಹೃದಯ ನೋಡ್ತಾ ಇದ್ದಾನೆ ಅಂತ? ಆ 38 ವರ್ಷದ ವ್ಯಾಧಿಯ ಬಳಿಗೆ ಯೇಸು ಬಂದು ಹೇಳ್ತಾನೆ, ನಿನಗೆ ಮನಸ್ಸುಂಟು, ನಿನಗೆ ಮನಸ್ಸಿದೆಯಾ? ಅಂತರಾಳದಿಂದ ನನಗೆ ಮನಸ್ಸುಂಟು ಅಂತ ಹೇಳುವಾಗ ಹೃದಯವನ್ನು ಕಂಡಂತ ಸ್ವಾಮಿ ಅವನಿಗೆ ಬಿಡುಗಡೆಯನ್ನು ಕೊಟ್ಟು, ನೀನು ಎದ್ದು ಮನೆಗೆ ಹೋಗು ಅಂತ ಹೇಳಿ, ತದನಂತರ ಆಲಯದಲ್ಲಿ ಅವನು ಕಂಡಾಗ ಅವನ್ನ ನೋಡಿ ದೇವರು ಹೇಳ್ತಾರೆ, ಪಾಪ ಮಾಡಬೇಡ. ಒಂದಲ್ಲೇಲು ಹೇಳ್ರಿ, ಪಾಪ ಮಾಡಬೇಡ. ಸತ್ಯವೇದ ಹೇಳ್ತದೆ, ಚರಿತ್ರೆ ಅವನು ಜೀವಂತವಾಗಿದ್ದ ದಿನದವರೆಗೂ ದೇವರನ್ನ ಘನಪಡಿಸಿದಂತೆ, ದೇವರನ್ನ ಮಹಿಮೆ ಪಡಿಸಿದಂತೆ, ದೇವರನ್ನ ಕೊಂಡಾಡಿದಂತೆ. ಪ್ರಿಯ ಸಹೋದರಿ, ಈ ಆರಾಧನೆಯಲ್ಲಿ ದೇವರನ್ನ ನಿಜವಾಗಲೂ ಹುಡುಕಿ ಬಂದಿದೆಯಾ? ಹುಡುಕುವಂತ ಹೃದಯ ನಿನ್ನಲ್ಲಿದೆಯಾ? ಕಂಡುಕೊಂಡಂತ ನೀನು ಪರಿವರ್ತನೆಯಾಗಿ ಲೋಕದಲ್ಲಿ ಜೀವನ ಮಾಡ್ತಾ ಇದೆಯಾ? ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಬೇಕು. ರಕ್ತ ಕುಸುಮ ರೋಗಿ ಸತ್ಯವೇದ ಹೇಳ್ತದೆ, ಆಕೆ ರೋಗ ಬಂದ ಮೇಲೆ, ರೋಗ ಬಂದಾಗ ಆಕೆಯ ಬಳಿ ಹಣ ಇದೆ, ರೋಗ ಬಂದಾಗ ಆಕೆ ಬಳಿ ಹಣ ಇದೆ, ರೋಗ ಬಂದಾಗ ಬಳಿ ಜನ ಇದ್ದಾರೆ. ಆ ಸಂದರ್ಭದಲ್ಲಿ ಎಲ್ಲಾ ವೈದ್ಯರ ಬಳಿಗೆ ಹೋಗಿ ಬಂದುಬಿಟ್ಲು, ಎಲ್ಲಾ ಊರು ತಿರುಗಿಬಿಟ್ಲು. ಯಾರಿಂದಲೂ ಗುಣ ಆಗಲಿಲ್ಲ, ಯಾರಿಂದಲೂ ಬಿಡುಗಡೆ ಆಗಲಿಲ್ಲ. ಸತ್ಯವೇದ ಹೇಳ್ತದೆ, ಒಂದು ದಿನ ಅವಳ ಹತ್ರ ಹಣ ಕಳ್ಕೊಂಡಿದ್ದಾಳೆ. ಆ ಸಂದರ್ಭದಲ್ಲಿ ಜನ ಕಳ್ಕೊಂಡಿದ್ದಾಳೆ. ಹಣನೂ ಇಲ್ಲ, ಜನನೂ ಇಲ್ಲ. ಅವಳ ಕಿವಿ ಯೇಸುವಿನ ಪರಾಕ್ರಮವನ್ನ ಅವಳು ಕೇಳಿಸಿಕೊಂಡಿದ್ದಂತೆ. ಅಲ್ಲಿ ಸತ್ತವನು ಎದ್ದಿದ್ದಾನೆ, ಕುಂಟ ನಡೆದಿದ್ದಾನೆ, ಕುರುಡ ನೋಡಿದ್ದಾನೆ, ಮೂಕ ಮಾತಾಡಿದ್ದಾನೆ, ಕಿವುಡ ಕೇಳಿಸ್ಕೊಂಡಿದ್ದಾನೆ, ದೆವ್ವಗಳು ಚೀರಿ ಓಡೋಗಿದೆ. ಈ ಎಲ್ಲ ಮಾತ್ಕಾರ್ಯಗಳನ್ನ ನಜರೇತಿನ ಯೇಸು ಮಾಡಿದ್ದಾನೆ ಅಂತ ಕೇಳಲ್ಪಟ್ಟ ಈಕೆ ಒಂದು ದಿನ ತೀರ್ಮಾನ ಮಾಡ್ತಾಳೆ, ಅಯ್ಯೋ ಇವತ್ತು ಹಣ ಇಲ್ಲ, ಜನ ಇಲ್ಲ, ನನ್ನ ಬಳಿ ಯಾರು ಬರ್ತಾ ಇಲ್ಲ. ಕಾರಣ ಏನ್? ಅವಳ ಬಳಿ ಯಾರು ಹೋಗಲಾರದಂತ ಒಂದು ವ್ಯಾಧಿ ಅದು. ಅವಳ ಹತ್ರ ಹೋದ್ರೆ ಸ್ಮೆಲ್. ಆ ರೋಗದ ನಿಮಿತ್ತವಾಗಿ ಜನ ಬಿಟ್ಟಿದ್ದಾರೆ, ಮನೆಯವರು ಬಿಟ್ಟಿದ್ದಾರೆ, ಯಾರ ಹತ್ರ ಹೋಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ನಿರಾಶೆಯಾದಂತ ಈಕೆ ಕಡೆಯ ಒಂದು ತೀರ್ಮಾನ, ಒಂದು ವೇಳೆ ಅವಳು ಸತ್ತೋಗ್ಬೇಕಂತ ತೀರ್ಮಾನ ಮಾಡಿರ್ಬೋದು. ನಾನು ಯಾರು ಸೇರಿಸ್ಕೊಳ್ಳೋದಿಲ್ಲ, ಮಾತಾಡ್ಸೋದಿಲ್ಲ, ಹತ್ರ ಕರೆಯೋದಿಲ್ಲ, ಹತ್ರ ಬರೋದಿಲ್ಲ, ಇಂಥ ಒಂದು ಬದುಕು ನನಗೆ ಬೇಕಾ? ಈ ತೀರ್ಮಾನದಲ್ಲಿ ಬಿದ್ದಂತ ಆಕೆ ಒಂದು ಲಾಸ್ಟ್ ತೀರ್ಮಾನ, ಆ ನಜರೇತಿನ ಯೇಸು ಎಲ್ಲಿದ್ದಾನೆ, ಆ ನಜರೇತಿನ ಯೇಸು ಎಲ್ಲಿದ್ದಾನೆ ಅಂತ ಕೇಳಲ್ಪಟ್ಟವಳಾಗಿ ಒಂದು ದಿನ ಸತ್ಯವೇದ ಹೇಳ್ತದೆ, ಅವರ ಪ್ರಾಂತದಲ್ಲಿ ಯೇಸು ಕಂಡಾಗ ಅವಳ ತೀರ್ಮಾನ ಯೇಸುವಿನ ಹುಡುಕುತ್ತಾ ಇದ್ದಂತ ಇವಳು ಯೇಸುವಿನ ಬಳಿಗೆ ನಾನು ಹೋಗಬೇಕು, ಪ್ರಾರ್ಥನೆ ಮಾಡಿಸ್ಕೊಳ್ಳಕ್ಕಲ್ಲ ರೀ. ದೇವರ ವಾಕ್ಯ ಹೇಳ್ತದೆ, ಸಾವಿರಾರು ಜನಗಳು ಇರುವಂತ ಯೇಸುವಿನ ಬಳಿ ಈಕೆ ಹೋಗಲಿಕ್ಕೆ ಸಾಧ್ಯನೇ ಇಲ್ಲ. ಅವಳ ಹೃದಯದ ತೀರ್ಮಾನ ಏನ್ ಗೊತ್ತಾ? ಪ್ರೇಯರ್ ಅಂತೂ ಮಾಡಿಸ್ಕೊಳ್ಳಕ್ಕಾಗಲ್ಲ,
ನನ್ನ ತಲೆ ಮೇಲೆ ಕೈ ಹಿಡಿ ಅಂತ ಹೇಳೋಕ್ಕಾಗಲ್ಲ. ಹಂಗೆ ಹೋಗಿ ನಾನು ಕೇಳೋಣ ಅಂದರೆ ಜನ ಸಾವಿರಗಟ್ಟಲೆ ನಿಂತ್ಕೊಂಡಿದ್ದಾರೆ. ಯೇಸುವಿನ ಬಳಿ ನಮ್ಮಂಥವ್ರು ಹೋಗೋಕ್ಕಾಗುತ್ತಾ? ಆ ಭಯ. ಆದ್ರೆ ಒಂದು ನಿರೀಕ್ಷೆ, ಯಾರು ಏನು ಹೇಳಿದ್ರು ಪರವಾಗಿಲ್ಲ, ಯೇಸು ಕ್ರಿಸ್ತನ ಆ ನೆರಳು, ಅವನ ಬಟ್ಟೆಯ ಗುಂಡೆ, ಅವನನ್ನು ಹೇಗಾದ್ರೂ ಮಾಡಿ ನಾನು ಮುಟ್ಟಿದ್ರೆ ಒಂದು ವೇಳೆ ನನಗೆ ಸ್ವಸ್ಥತೆ ಆಗಬಹುದು ಅಂತ ಎಂತ ಒಂದು ಕಾನ್ಫಿಡೆನ್ಸ್, ಎಂತ ಒಂದು ಕಾನ್ಫಿಡೆನ್ಸ್ ನೋಡ್ರಿ. ಶಿಷ್ಯರ ಬಳಿಗೆ ಹೋದ್ರೆ ಶಿಷ್ಯರು ಬಿಡ್ತಾರೋ ಅನ್ನೋ ಗೊತ್ತಿಲ್ಲ, ಜನಗಳ ಬಳಿಗೆ ಹೋದ್ರೆ ಅವ್ರು ಬಿಡ್ತಾರೋ ಅನ್ನೋ ಗೊತ್ತಿಲ್ಲ. ಯಾರಪ್ಪ ನನ್ನನ್ನು ಕರ್ಕೊಂಡು ಹೋಗೋದು, ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಯಾರು ಇಲ್ಲವಲ್ಲ ಅಂತ ಅದೇ ನೋವಿನಲ್ಲಿ ವ್ಯಾಧಿ ಪೀಡಿತಳಾದಂತ ಈಕೆ ದುಃಖದೊಂದಿಗೆ ಹೃದಯ ಒಡೆಯಲ್ಪಟ್ಟವಳಾಗಿ ಒಂದು ನಿರೀಕ್ಷೆಯೊಂದಿಗೆ ಯೇಸುವಿನ ಬಳಿಗೆ ಹೋಗ್ಬೇಕಂತ ಜನಜಂಗುಳಿಯ ಮಧ್ಯದಲ್ಲಿ ಹುಡುಕಲಿಕ್ಕೆ ಆರಂಭ ಮಾಡಿದಾಗ ಅವಳು ಮುಂದೆ ಯಾರು ಬಂದ್ರು ಅವಳು ಮಾತು ಕೇಳಲಿಲ್ಲ, ಯಾರು ತಡೆದ್ರು ಅವಳು ಮಾತು ಕೇಳಲಿಲ್ಲ. ಅವಳಿಗೊಂದೇ ಆಸೆ, ಹೇಗಾದ್ರೂ ಮಾಡಿ ಆ ಮಹಿಮೆಯನ್ನ, ಆ ಪ್ರಭಾವವನ್ನ, ಆ ಪ್ರಸನ್ನತೆಯನ್ನ, ಆ ಅಭಿಷೇಕವನ್ನ ನಾನು ಮುಟ್ಟಬೇಕು. ಹಲ್ಲೆಲೂಯಾ. ಎಷ್ಟು ಜನಕ್ಕೆ ಆ ನಿರೀಕ್ಷೆ ಇದೆ? ದೇವರ ಮಹಿಮೆ ನಾನು ಮುಟ್ಟಬೇಕು, ದೇವರ ಪ್ರಸನ್ನತೆ ನಾನು ಮುಟ್ಟಬೇಕು, ದೇವರ ಅಭಿಷೇಕ ನಾನು ಮುಟ್ಟಬೇಕು. ನೀನು ಮುಟ್ಟಿದ್ರು ನಿನಗೆ ಬಿಡುಗಡೆ, ಯೇಸು ನಿನ್ನ ಬಂದು ಮುಟ್ಟಿದ್ರು ನಿನ್ ಬಿಡುಗಡೆ. ಒಂದು ಆಮೇಲೆ ಹೇಳ್ರಿ, ಒಂದು ಆಮೇಲೆ ಹೇಳ್ರಿ. ನೋಡಿ, ಆ ನಿರೀಕ್ಷೆಯೊಂದಿಗೆ ರಕ್ತ ಕುಸುಮ ರೋಗಿ ಆ ಜನಜಂಗುಳಿಯ ಮಧ್ಯದಲ್ಲಿ ನೂಕ್ಕೊಂಡು ಹೋಗಿ ಯೇಸು ಇರುವಂತ ಸ್ಥಳದಲ್ಲಿ ಹಿಂದ್ಗಡೆಯಿಂದ ಆ ಬಟ್ಟೆಯ ಗುಂಡೆ ಅಂದ್ರೆ ಏನು? ನಾನು ಮುಗಿಸ್ತಾ ಇದ್ದೀನಿ, ಹೇಳ್ರಿ. ಆ ಬಟ್ಟೆಯ ಗುಂಡೆ ಅಂದ್ರೆ ಏನು? ಗಂಡು ಮಕ್ಕಳಿಗಿಂತ ಹೆಣ್ಣು ಮಕ್ಕಳಿಗೆ ಚೆನ್ನಾಗಿ ಗೊತ್ತು. ಬಟ್ಟೆಯ ಗುಂಡೆ ಅಂದ್ರೆ ಏನು? ಈ ರೇಷ್ಮೆ ಸೀರೆಗೆ ನೀವು ಕುಚ್ಚಾಕಿಸ್ಕೊಂತೀರಲ್ಲ, ಅದೇ ರೇಷ್ಮೆ ಸೀರೆಗೆ, ಒಳ್ಳೊಳ್ಳೆ ಸ್ಯಾರಿಗಳಿಗೆ ಸಾವಿರಾರು ರೂಪಾಯಿ ಕೊಟ್ಟು ನೀವೇನು ಹಾಕಿಸ್ತೀರಾ? ಕುಚ್ಚಾಕೊಂಡು ಹೋಗ್ತಿರಲ್ಲ. ಅವತ್ತು ಯೇಸು ಸ್ವಾಮಿ ಹಾಕೊಂಡಿದ್ದ ಬಟ್ಟೆಗೂ ಒಂದು ಗುಂಚಿತ್ತು, ಅದಕ್ಕೆ ಗುಂಡೆ ಅಂತ ಕರೀತಾ ಇದ್ರು. ಅದನ್ನ ಅವಳು ಹೋಗಿ ಟಚ್ ಮಾಡಿದ್ಲಂತೆ. ಟಚ್ ಮಾಡಿದ ಕೂಡಲೇ ಯೇಸು ಹೇಳ್ತಾರೆ, ನನ್ನಿಂದ ಒಂದು ಶಕ್ತಿ ಹೊರಟು ಹೋಯ್ತಲ್ಲ. ಆ ವರ್ಡ್ ಕೇಳುವಾಗ ಮೊದಲೇ ಭಯ, ಮೊದಲೇ ನಡುಕ್ತಾ ಇದ್ದಾಳೆ, ಮೊದಲೇ ದಿಗ್ಭ್ರಮೆಯಿಂದ ಬಂದಿದ್ದಾಳೆ. ಅಂತವಳು ಈ ಸ್ವರವನ್ನ ಕೇಳುವಾಗ ಇನ್ನು ನಡಗಲ್ಪಟ್ಟವಳಾಗಿ ಇದ್ದ ಜಾಗದಲ್ಲಿ ನಿಂತು ಬಿಟ್ಲು. ಶಿಷ್ಯರು ಹೇಳ್ತಾರೆ, ಅಯ್ಯ, ಸಾವಿರಾರು ಜನ ನೂಕಾಡ್ತಾ ಇದ್ದಾರೆ, ಇಂಥ ನೂಕಾಟದಲ್ಲಿ ನನ್ನ ಮುಟ್ಟಿದವ್ರು ಯಾರು ಅಂತ ಕೇಳ್ತಿಯಲ್ಲ, ನಿನಗೆ ಬುದ್ಧಿ ಇದೆಯಾ? ಇಲ್ಲ. ಇನ್ನು ಇವರಿಗೆಲ್ಲ ಅಭಿಷೇಕ ಬಂದಿಲ್ಲ, ಅದಕ್ಕೆ ಇವರು ಬುದ್ಧಿ ಇಲ್ದವರಾಗಿ ಮಾತಾಡ್ತಾ ಇದ್ರು. ಯೇಸು ಇರುವಾಗ ಇವರಿಗೆಲ್ಲ ಸ್ಟ್ರಾಂಗ್ ಪವರ್ ಇರಲಿಲ್ಲ. ಹೋದ ಮೇಲೆ ಅಭಿಷೇಕ ಬಂದುಬಿಡ್ತು. ಆಗ ಸಾಯವರೆಗೂ ಒಬ್ಬೊಬ್ಬರು ಸಾಕ್ಷಿಯಾಗಿ ನಿಂತ್ಕೊಂಡ್ರು. ಹಲ್ಲೆಲೂಯಾ. ಯೇಸು ಹೇಳೋ ಪ್ರಶ್ನೆಗೆ ಇವ್ರು ಕೇಳ್ತಾರೆ, ನಿನ್ನನ್ನು ಯಾರು ಮುಟ್ಟಿದ್ರು ಅಂತ ಕೇಳಿದ್ರು ನಾವು ಯಾರಂತ ಉತ್ತರ ಕೊಡೋಣ? ಆಗ ಯೇಸು ಈಕೆಯನ್ನು ನೋಡಿ, ಮಗಳೇ, ಭಯ ಪಡಬೇಡ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ, ನಿನ್ನ ಪಾಪ ಕ್ಷಮಿಸಲ್ಪಟ್ಟಿದೆ. ಆ ವರ್ಡ್ ಬಾಯಿಂದ ಬರುವಾಗಲೇ 18 ವರ್ಷಗಳಿಂದ ಬಾಧಲಿದ್ದಂತ ಈಕೆ, ಸಮಸ್ಯೆಯಲ್ಲಿದ್ದಂತ ಈಕೆ, ನೋವಿನಲ್ಲಿದ್ದಂತ ಈಕೆ, ದೇವರ ವಾಕ್ಯ ಹೇಳ್ತದೆ, ಯೇಸುವಿನ ಬಾಯಿಂದ ಮಾತು ಬರುವಾಗಲೇ ಆ ದೇಹದಲ್ಲಿದ್ದ ರೋಗ ವಾಸಿಯಾಗೋಗಿದೆ. ಒಂದು ಹಲ್ಲೆಲೂಯಾ. ಆ ವಾಸಿಯಾಗೋಗಿದೆಯಲ್ಲ, ಈಕೆಗೆ ಒಂದೇ ಸಂತೋಷ, ಒಂದೇ ಧೈರ್ಯ. ಓ ಪ್ರಿಯ ಸಹೋದರ ಸಹೋದರಿ, ಆಕೆ ಜೀವಂತವಾಗಿ ಇರುವ ದಿನದ ತನಕ ಬಿಡುಗಡೆ ಕೊಟ್ಟಂತ ಯೇಸುವನ್ನ ಅವಳು ಘನಪಡಿಸಿದ. ಸಬ್ಬತ್ ದಿನದ ಒಡೆಯನ ಬಳಿಗೆ ನೀವು ಬಂದಿದ್ದೀರಾ, ಸಬ್ಬತ್ ದಿನದ ಒಡೆಯನಿಗೆ ಆರಾಧನೆ ಮಾಡಿದ್ದೀರಾ, ಸ್ತೋತ್ರ ಬಲಿಗಳನ್ನು ಸಲ್ಲಿಸಿದ, ನಿಮ್ಮ ಹೃದಯವನ್ನೇ ಸ್ವಾಮಿ ಮುಂದೆ ಹಾಕಿದ್ದೀರ. ಅಂತರಾಳದಿಂದ ಹಾಕಲ್ಪಟ್ಟವನನ್ನ ನಮ್ಮ ದೇವರು ಕೈ ಬಿಡೋದೇ ಇಲ್ಲ.
ಯಾರು ಕೈ ಬಿಟ್ಟರು ನಿಮ್ಮನ್ನು ಕೈ ಬಿಡೋದಿಲ್ಲ. ಯಾರು ಮರ್ತೋದ್ರು ನಾನು ನಿಮ್ಮನ್ನ ಮರೆಯಲ್ಲ. ಪ್ರಿಯ ಸಹೋದರಿ, ಈ ಆರಾಧನೆ ದಿನದಲ್ಲಿ ನನ್ನ ದೇವರ ಬಳಿಗೆ ನಿರೀಕ್ಷೆಯೊಂದಿಗೆ ಬಂದಿದೀಯಾ? ನಿನ್ನ ಯಜಮಾನನಿಗಾಗಿ ಬಂದಿದೀಯಾ? ನಿನ್ನ ಮಕ್ಕಳಿಗಾಗಿ ಬಂದಿದೀಯಾ? ನಿನ್ನ ಸಾಲಗಳಿಗಾಗಿ ಬಂದಿದೀಯಾ? ರೋಗಕ್ಕಾಗಿ ಬಂದಿದೀಯಾ? ಅನೇಕ ವಿಧವಾದ ದೇವರ ಬಳಿಗೆ ಬಂದಿದೀಯಾ? ನನ್ನ ದೇವರ ವಾಕ್ಯ ಹೇಳ್ತದೆ, ನಂಬಿ ಬಂದವನನ್ನ ಯೇಸು ಕೈ ಬಿಡಲ್ಲ. ನಿಮ್ಮನ್ನ ದೇವರು ಕೈ ಬಿಡೋದಿಲ್ಲ. ನನಗೆ ಗೊತ್ತಿಲ್ಲ, ನನ್ನ ಕಾರಲ್ಲಿ ಬರುವಾಗ ದೇವ್ರಿಗೆ ಕೇಳಿದೆ, ಸ್ವಾಮಿ ಜಯರಾಮ್ ಪಾಸ್ಟ್ ಇವತ್ತು ಕರೆದು ಬಿಟ್ಟಿದ್ದಾರೆ, ಆಲ್ರೆಡಿ ಲೇಟ್ ಆಗಿ ಹೋಗ್ಬಿಟ್ಟಿದೆ, ಏನು ಮಾತಾಡಬೇಕು? ನನ್ನ ಕಣ್ಮುಂದೆ ತಗೊಂಡು ಬಂದಿದ್ದು ದೇವರು ಈ ದಿನದ ಒಡೆಯ ನಾನು. ಈ ದಿನದ ಒಡೆಯ ನಾನು. ನನ್ನ ಮಕ್ಕಳ ಕಣ್ಣೀರನ್ನ ಒರೆಸ್ತೀನಿ, ಅವ್ರ ರೋಗ ನಾನು ತೆಗಿತೀನಿ, ಅವ್ರ ಸಮಸ್ಯೆನ ನಾನು ತೆಗಿತೀನಿ, ಅವ್ರ ಆಸೆಗಳನ್ನ ನಾನು ನೆರವೇರಿಸ್ತೀನಿ. ನನ್ನ ಬಳಿಗೆ ಬಾ, ನನ್ನ ಬಳಿಗೆ ಬರಲಿ. ಅವ್ರ ನಂಬಿಕೆಯಿಂದ ಬಂದಿದ್ದೆ ಆದರೆ ನಿಜವಾಗ್ಲೂ ಅವ್ರನ್ನ ಬಿಡುಗಡೆ ಮಾಡ್ತೇನೆ. ಹಾಲೆಲೂಯಾ, ಹಾಲೆಲೂಯಾ, ಹಾಲೆಲೂಯಾ. ಆಗ ನಾಮಾನ್ ದೇವರನ್ನ ನಂಬದ, ದೇವರ ಮಾತನ್ನ ನಂಬದ, ಅವನು ಬಿಡುಗಡೆ ಕಂಡಿದ್ದಾನೆ. ರಕ್ತ ಕುಸುಮ ರೋಗಿ ಯೇಸುವಿನ ಬಾಯಿಂದ ಬರೋ ಮಾತನ್ನು ಸ್ವೀಕಾರ ಮಾಡಿದ್ಲು, ಆವಾಗಲೇ ಅವಳು ಬಿಡುಗಡೆ ಆಗಿದ್ದಾಳೆ. ಇಂಥ ಅನೇಕ ನಿದರ್ಶನಗಳು ಯೇಸುವಿನ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆ. ಯೇಸುವಿನ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ ಅಂತ ದೇವರ ವಾಕ್ಯ ಹೇಳ್ತದೆ. ಸತ್ಯವೇದ ಹೇಳ್ತದೆ, ಆಕಾಶ ಅಳಿದು ಹೋಗುತ್ತೆ, ಭೂಮಿ ಅಳಿದು ಹೋಗುತ್ತೆ, ದೇವರ ಬಾಯಿಂದ ಬಂದ ಮಾತು ಅಳಿದು ಹೋಗಲ್ಲ. ಆದ ಕಾರಣ ಈ ಆರಾಧನೆಯಲ್ಲಿ ಬಂದಿರುವಂಥ ಸಹೋದರಿ, ನಮ್ಮನ್ನು ಒಪ್ಪಿಸಿಕೊಡೋಣ. ಯಾವುದೇ ಬಾಧೆಯಿಂದ ಬಂದಿದ್ರು ನನ್ನ ದೇವರು ನಿಮ್ಮನ್ನು ಬಿಡುಗಡೆ ಮಾಡೋದಕ್ಕೆ ಶಕ್ತನಾಗಿದ್ದಾನೆ. ಕಡೆಯದಾಗಿ ನಾವು ಕಣ್ಣುಗಳನ್ನು ಮುಚ್ಚಿ ಒಂದು ನಿಮಿಷ, ಸ್ವಾಮಿ ಯಾವ ವಿಷಯದಲ್ಲಿ ನಾನು ಬಂದಿದ್ದೀನೋ ನೀನು ಬಲ್ಲವನಾಗಿದೆ, ನಿನ್ನನ್ನು ನಾನು ಮುಟ್ಟಬೇಕು ದೇವರೇ. ಎಷ್ಟು ಜನ ದೇವರನ್ನ ಮುಟ್ಟೋಕ್ಕೆ ಅಪೇಕ್ಷೆ ಉಳ್ಳವರಾಗಿದೆ. ನಾನೇನೋ ಹೇಳಬೇಕಲ್ಲ ಅಂತ ಹೇಳ್ತಾ ಇಲ್ಲ. ದೇವರ ಆಲಯದಲ್ಲಿ ತನ್ನ ಅಭಿಷೇಕದೊಂದಿಗೆ ಕುರುಬನಾಗಿ ಚಲಿಸ್ತಾ ಇದ್ದಾನೆ. ಅವನನ್ನು ಮುಟ್ಟುವಂಥ ಆಸೆ ನಿಮಗೆ ಯಾರಿಗಾದಿದ್ರೆ ಅದನ್ನು ಮುಟ್ಟು ನೋಡ್ರಿ. ಈಗಲೇ ನಿಮಗೆ ಗುಣ ಆಗ್ತದೆ, ಈಗಲೇ ನಿಮಗೆ ಬಿಡುಗಡೆ ಆಗುತ್ತೆ, ಈಗಲೇ ಪರಿಹಾರಗಳು ಬರುತ್ತೆ, ಈಗಲೇ ದೊಡ್ಡ ಸಮಾಧಾನ ನಿಮ್ಮ ಒಳಗೆ ನಿರೀಕ್ಷೆ